ನಾಳೆ ನನಗೆ ಮದುವೆ. ತೋಳಿನಲ್ಲಿ ನೆಲೆಸುವ ಹಾರ, ಕತ್ತಿಗೆ ಆಲಿಂಗನ ನೀಡುವ ತಾಳಿ. ಕುಬೇರನ್ ಸಿಲ್ಕ್ ಸೀರೆ ಧರಿಸಿದ ಕ್ಷಣ ನಾನು ಮಾತ್ರವಲ್ಲ, ನನ್ನ ಅಸ್ತಿತ್ವವು ಬದಲಾಗಿ ಹೋಗುತ್ತದೆ. ಸಂಕಲ್ಪ್ ವೆಡ್ಡಿಂಗ್ ಕಲೆಕ್ಷನ್ಸ್, ಕುಬೇರನ್ ಸಿಲ್ಕ್ಸ್, ಬೆಂಗಳೂರು. ರಾಜ್ಯದ 30 ಜಿಲ್ಲೆಯ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಕೂಲಿ ಹಣ ನೀಡಿಲ್ಲ ಎಂದು ಸಲಾಕೆಯಿಂದ ಹೊಡೆದು ವ್ಯಕ್ತಿ ಕೊಲೆಗೈದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಕಮಾಟಗೇರಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. 40 ವರ್ಷದ ಕಮಾಟಗೇರಿಯ ರವೀಶ್ ಗಣಪತಿ ಚೆನ್ನಯ್ಯ ಕೊಲೆಯಾದ ವ್ಯಕ್ತಿ ಕೂಲಿ ಹಣ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಮಂಜುನಾಥ್ ಬಸ್ಯಾ ಚೆನ್ನಯ್ಯ ಎಂಬಾತ ಸಲಾಕೆಯಿಂದ ತಲೆಯ ಮೇಲೆ ಹೊಡೆದು ಹತ್ಯೆಗೈದಿರುವಂಥದ್ದು. ಸ್ಥಳಕ್ಕೆ ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ, ಪಿಎಸ್ಐ ಸಂತೋಷ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶಿರ್ಸಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲ ದುಡ್ಡಿನ ಲೆಕ್ಕಾಚಾರಲ್ಲ ಮದುವೆಯಾಗಲ್ಲ ಹೆಣ್ಣು ಸಿಗದ ಕಾರಣ ಇಬ್ಬರು ವ್ಯಕ್ತಿಗಳು ಪ್ರತ್ಯೇಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನೆಲಮಂಗಲದಲ್ಲಿ ನಡೆದಿರುವಂಥದ್ದು. 44 ವರ್ಷದ ಲಿಂಬೇನಹಳ್ಳಿ ಗ್ರಾಮದ ಮಂಜುನಾಥ್ ಹಾಗೂ 41 ವರ್ಷದ ಹನುಮಂತರಾಜು ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಗಳು. ಗೃಹ ಬಳಕೆ ವಸ್ತುಗಳ ಡಿಸ್ಟ್ರಿಬ್ಯೂಟರ್ ಆಗಿ ಮಂಜುನಾಥ್ ಕೆಲಸ ಮಾಡುತ್ತಿದ್ನು. ಮದುವೆ ಯಾವಾಗ ಅಂತ ಆಪ್ತ ಬಳಗದವರು ಪ್ರಶ್ನೆ ಮಾಡುತ್ತಿದ್ದರು. ಇನ್ನೊಂದೆಡೆ ಹೆಣ್ಣು ಮಕ್ಕಳು ಹೋದರೆ ವಿದ್ಯಾರ್ಹತೆ, ಉದ್ಯೋಗ ಮತ್ತು ಸ್ವಂತ ಮನೆ ಕೇಳುತ್ತಿದ್ದರಂತೆ. ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲಿ ಲಿಕ್ಟಿವ್ ಸರ್ ಹೊಡ್ಕೋತಾರೆ. ಎತ್ಬೇಕಣ್ಣ, ಅಣ್ಣ ಎತ್ಬೇಕು. ಲಂಚ ಪಡೆಯುವ ವೇಳೆ ಡಿಎಚ್ಒ ಕಚೇರಿ ಅಧಿಕಾರಿ ಲೋಕಾಬಲಿಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತ ರಾಯ್ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಬೀದರ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯಲ್ಲಿ ಎಚ್ಐಒ ಆಗಿರೋ ಕ್ರಿಸ್ತದಾಸ್ 5,000 ರೂಪಾಯಿ ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಪೆಟ್ರೋಲ್ ಬಂಕ್ಗೆ ಎನ್ಒಸಿ ಕೊಡಲು 5,000ಕ್ಕೆ ಲಂಚ ಬೇಡಿಕೆ ಇಟ್ಟಿದ್ರು. ಇವತ್ತು ಹಣ ಕೊಡುವ ವೇಳೆ ಲೋಕಾಯುಕ್ತ ಬಲಿಗೆ ಅಧಿಕಾರಿಗಳು ಬಿದ್ದಿದ್ದಾರೆ. ಬೆಳಗಾವಿಯಲ್ಲಿ ಅನಧಿಕೃತವಾಗಿ ಚರ್ಮ ರೋಗ ಚಿಕಿತ್ಸೆ ನೀಡುತ್ತಿದ್ದ ಬ್ಯೂಟಿ ಪಾರ್ಲರ್ಗಳ ಮೇಲೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದರು. ಡಿಸಿ ಮೊಹಮ್ಮದ್ ರೋಷನ್ ನಿರ್ದೇಶನದ ಮೇರೆಗೆ ಡಿಎಚ್ಒ ಡಾಕ್ಟರ್ ಈಶ್ವರ್ ಗಡಾದಿ ನೇತೃತ್ವದಲ್ಲಿ 30 ಬ್ಯೂಟಿ ಪಾರ್ಲರ್ಗಳ ಮೇಲೆ ಕಾರ್ಯಾಚರಣೆ ನಡೆಸಲಾಗಿದೆ. 10 ಬ್ಯೂಟಿ ಪಾರ್ಲರ್ಗಳನ್ನು ಸೀಸ್ ಮಾಡಲಾಗಿದ್ದು, 20 ಪಾರ್ಲರ್ಗಳಿಗೆ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ಪಾರ್ಲರ್ಗಳಲ್ಲಿ ತಜ್ಞ ವೈದ್ಯರಿಲ್ಲದೆ ಹೇರ್ ಪ್ಲಾಂಟೇಷನ್ ಚರ್ಮರೋಗ ಚಿಕಿತ್ಸೆ ನೀಡುತ್ತಿದ್ದ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. Where I used to live in Radio Complex, they had come. You have another branch in Radio Complex? No, I don't have. Okay. Anything issues, sir, regarding this? Yeah, we'll see. This was during my classes. Okay, shall I take this? Yeah, I you will can. give you. ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ ಗ್ಯಾಸ್ ಸ್ಫೋಟ ಬೆನ್ನಲ್ಲೇ ಬೆಳಗಾವಿ ನಗರದ ಜನನಿ ಬೀಡ ಪ್ರದೇಶದಲ್ಲಿದ್ದ ಸಿಲಿಂಡರ್ ಗೋದಾಮು ತೆರವು ಮಾಡುವಂತೆ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಜನನಿ ಬೀಡ ಪ್ರದೇಶದಲ್ಲಿಯೇ ಕಿರಣ್ ಡಿಸ್ಟ್ರಿಬ್ಯೂಟರ್ ಸೇರಿದ ಸಿಲಿಂಡರ್ ಗೋದಾಮು ಇದೆ.
ನಿಯಮ ಪಾಲನೆ ಮಾಡದೆ ಅನಾಹುತದ ಪರಿಜ್ಞಾನ ಇಲ್ಲದೆ ಸಿಟಿ ಮಧ್ಯೆ ಸಿಲಿಂಡರ್ ಗೋದಾಮನ್ನು ನಿರ್ಮಿಸಲಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚಿಕ್ಕೋಡಿ ಜನನಿ ಬೀಡ ಪ್ರದೇಶದಲ್ಲಿರೋ ಗ್ಯಾಸ್ ಸಿಲಿಂಡರ್ ಗೋದಾಮನ್ನು ಸ್ಥಳಾಂತರಿಸಬೇಕು, ಇಲ್ಲವೇ ಅವರ ಲೈಸೆನ್ಸ್ ರದ್ದುಗೊಳಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದರು. ಶಾಲಾ ಕಾಲೇಜ್ ಅಕ್ಕಪಕ್ಕ ಗೋಡೌನ್ಗಳು ಅದಾವು. ಅವು ಗೋಡೌನ್ಗಳ ಹಿಂಗೆ ಇರಬಾರ್ದು ಕಾನೂನು ಐತಿ. ಊರವರೆಗೆ ಗೋಡೌನ್ಗಳು ಮಾಡ್ಬೇಕು. ಜನರು ಇಲ್ಲದ ಜಾಗದಾಗ ಗೋಡೌನ್ಗಳು ಮಾಡಬೇಕು. ಅದು ಎಷ್ಟೋ ದಶಕಗಳಿಂದ ಇಲ್ಲಿ ಅದಾವ. ಪ್ರಭಾವ ಬೆಳೆಸಿ ಅವ್ರಂತ ತೆಗೆಕ್ತಾ ಇರ್ತಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದಲ್ಲಿ ಇಂದು ಸರ್ಕಾರಿ ರಜೆ ಇದ್ದ ಕಾರಣ ಶೋಧ ಕಾರ್ಯ ಸಂಪೂರ್ಣ ಸ್ಥಗಿತಗೊಂಡಿದೆ. ಕಳೆದ 20 ದಿನಗಳಿಂದ ನಡೆಯುತ್ತಿದ್ದ ಉತ್ಖನನದ ಪ್ರತಿಕ್ರಿಯೆಗೆ ಇಂದು ಬ್ರೇಕ್ ಬಿದ್ದಿದೆ. ನಿನ್ನೆಯಷ್ಟೇ ಅಸ್ಥಿ ಪಂಜರ ಶೋಧ ಕಾರ್ಯಕ್ಕೆ ಅನಾಮಿಕ ಹೊಸ ಜಾಗವನ್ನು ಗುರುತಿಸಿದ್ದ. ಖಾಸಗಿ ಜಾಗದ ಮಾರ್ಗವಾಗಿ ಹೋಗುವ ಅರಣ್ಯ ಪ್ರದೇಶ ಜಾಗದಲ್ಲಿ ಅನಾಮಿಕ ಗುರುತಿಸಿರೋ ಜಾಗವನ್ನು ಸ್ಪಾಟ್ ನಂಬರ್ 17 ಎಂದು ಎಸ್ಐಟಿ ಟೀಮ್ ಗುರುತಿಸಿತ್ತು. ಆದರೆ 17ನೇ ಸ್ಪಾಟ್ನಲ್ಲೂ ಏನೂ ಸಿಗದ ಹಿನ್ನೆಲೆ ನಿನ್ನೆ ಎಸ್ಐಟಿ ಟೀಮ್ ವಾಪಸ್ಸಾಗಿತ್ತು. ಇಂದು ಎಲ್ಲ ಪ್ರಕ್ರಿಯೆಗೆ ಬ್ರೇಕ್ ಬಿದ್ದಿದೆ. ಸದ್ಯ ಉತ್ಖನನ ಮಾಡಿದ ಎಲ್ಲ ಸ್ಪಾಟ್ಗಳಿಗೆ 24 ಗಂಟೆ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ. ನಾಳೆ ರಾಜ್ಯ ಸರ್ಕಾರಕ್ಕೆ ಎಸ್ಐಟಿ ಅಧಿಕಾರಿಗಳು ಮಧ್ಯಂತರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ವಿಚಾರಕ್ಕೆ ಸಚಿವ ಡಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳದ ಸಾವುಗಳ ಕೇಸ್ ತನಿಖೆ ದಿಕ್ಕು ತಪ್ಪಿಲ್ಲ. ಈ ಕೇಸ್ ವಿಚಾರದಲ್ಲಿ ಡಿಸಿಎಂ ಡಿಕೆಶಿ ಷಡ್ಯಂತರ ಎಂದಿದ್ದಾರೆ. ತನಿಖೆ ಬಳಿಕ ಯಾವ ಕ್ರಮ ಜರುಗಿಸಬೇಕು ತೆಗೆದುಕೊಳ್ತೇವೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಕೋಟ್ಯಾಂತರ ಮಂದಿ ಭಕ್ತರಿದ್ದಾರೆ. ತನಿಖೆ ವಿಚಾರ ಗೃಹ ಸಚಿವರಿಗೆ ಮತ್ತು ಸಿಎಂ ಅವರಿಗೆ ಗೊತ್ತಿದೆ. ನಾವು ಇದರಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಎಂದು ಹೇಳಿದರು. ತನಿಖೆ ಏನು ನಡೀತದೆ ಅನ್ನೋದು ಅವರೊಬ್ಬರಿಗೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತೆ. ನಾನು ಅದರಲ್ಲಿ ವಿಚಾರ ಗೊತ್ತಿಲ್ಲದೆ ಮಾತಾಡೋದು. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ನಾವು ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ, ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನಿನ್ನೆ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟ್ರು DCM ಅವರು ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. DCM ಹೇಳಿದರೆ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ. ಅದನ್ನು ಸರ್ಕಾರ ಈ ತನಿಖೆ ನಂತರ ಯಾವ್ಯಾವ ಕ್ರಮ ತಗೋಬೇಕು ತೋಳ್ತದೆ. ಧರ್ಮಸ್ಥಳ ಎಸ್ಐಟಿ ತನಿಖೆಯೊಂದು ಸರ್ಕಾರದ ಷಡ್ಯಂತ್ರ ಎಂಬ ಬಿಜೆಪಿ ಆರೋಪದ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ತಿಮ್ಮಾಪುರ್ ಪ್ರತಿಕ್ರಿಯಿಸಿದ್ದಾರೆ. ಧರ್ಮಸ್ಥಳಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಎಸ್ಐಟಿ ಕೆಲಸ ಮಾಡಿದೆ. ಧರ್ಮಸ್ಥಳ ಆರೋಪ ವಿಚಾರ ಬಂದಾಗ ಎದುರಿಸುವ ಕೆಲಸ ಸರ್ಕಾರ ಮಾಡಬೇಕಾಗುತ್ತೆ. ಪ್ರಕರಣದಲ್ಲಿ ಯಾರದು ತಪ್ಪು ಎನ್ನುವಂತ ತನಿಖೆ ನಡೆಯುತ್ತಿದೆ. ಧರ್ಮಸ್ಥಳಕ್ಕೆ ಯಾವುದೇ ಕೆಟ್ಟ ಹೆಸರು ಬರದ ರೀತಿಯಲ್ಲಿ ಎಸ್ಐಟಿ ನಡೆದುಕೊಳ್ಳುತ್ತಿದೆ ಅಂತ ಹೇಳಿದರು. ಅದು ಇವತ್ತು ಸ್ವಚ್ಛ ಆಗ್ತಿದೆಯಲ್ಲ, ಯಾರು ತಪ್ಪು ಏನಂತಕ್ಕಂಥ ಗೊತ್ತಾಗ್ಬೋದು. ನಾನು ಧರ್ಮಸ್ಥಳದ ವಿಷಯದಲ್ಲಿ ಒಬ್ಬ ಧರ್ಮಸ್ಥಳದ ಯಾವುದೇ ಕೆಟ್ಟ ಹೆಸರು ಬರಲಾದ ರೀತಿಯಲ್ಲಿ ನಮ್ಮ ಸರ್ಕಾರ ನಡ್ಕೊಳ್ತೀವಿ. ನೀನೇ ತಮ್ಮ DCM ಅವರು ಹೇಳಿದ್ದಾರೆ, ಧರ್ಮಸ್ಥಳದಲ್ಲಿ ಒಂದು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ನಾವೇನಾದ್ರೂ ಧರ್ಮಸ್ಥಳ DKC ಅವರು ಷಡ್ಯಂತ್ರ ನಡೀತಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ವಿಷಯದಲ್ಲಿ ಇರ್ಬೋದು, ನಾನು ಇಲ್ಲಕ್ಕೆ ನಾನೇ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ವಿಚಾರಕ್ಕೆ ಸಚಿವ ಬೈರತಿ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ನಾನು ಕೂಡ ಮಂಜುನಾಥ ಸ್ವಾಮಿಯ ಭಕ್ತ. ನಾವೆಲ್ಲರೂ ಧರ್ಮಸ್ಥಳದ ಆರಾಧಕರು. ಒಂದು ಆಪಾದನೆ ಇತ್ತು, ಅದರಿಂದ ಎಸ್ಐಟಿ ರಚನೆಯಾಗಿದೆ. ನಾವೆಲ್ಲರೂ ಬಿಜೆಪಿಗಿಂತ 10 ಪಟ್ಟು ಭಕ್ತಿ ಇರುವವರು. ಈ ಪ್ರಕರಣ ಕ್ಲಿಯರ್ ಆಗಬೇಕು ಎಂದೇ ಎಸ್ಐಟಿ ರಚನೆಯಾಗಿದೆ ಎಂದು ಹೇಳಿದರು. ಅವರನ್ನು ಆರಾಧಿಸೋದು, ಅದರಿಂದ ಧರ್ಮಸ್ಥಳದ ಬಗ್ಗೆ ನಮಗೂ ಭಕ್ತಿ ಇದೆ, ಪ್ರೀತಿ ಇದೆ, ಆಸಕ್ತಿ ಇದೆ. ಈ ಕೇಸ್ ಕ್ಲಿಯರ್ ಆಗಬೇಕು ಅಂತಲೇ ಇದನ್ನು SIT ಮಾಡಿ ಈಗ ನೀತಿ ನಿಜಾಯಿತಿ ಬರ್ತದಲ್ಲ, ಯಾವುದು ಸುಳ್ಳು ಯಾವುದು ತಪ್ಪು ಅಂತೇಳಿ ಆಗ್ತದೆ. ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿರೋರು ನೋಡ್ರಿ, BJPಯವ್ರದ್ದು ಇದೇ ಕಥೆ ಆಯ್ತು. ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಡೋದು, ದೇವಸ್ಥಾನ ಮಸೀದಿ ಚರ್ಚು ಅಂತ ತಂದಿಡೋದು, ಇವನ್ನೆಲ್ಲ ಮೀರಿ ನಾವೆಲ್ಲರೂ ಭಾರತೀಯರು ಅಂತ ಯಾವತ್ತೂ ಅವ್ರ ಬಾಯಲ್ಲಿ ಬರ್ತದೋ ಅವತ್ತು BJP ಪಕ್ಷ ಉದ್ಧಾರ ಆಗ್ತದೆ ಅನ್ನೋದು ನಮ್ಮ ಭಾವನೆ. ಈ ಇನ್ವೆಸ್ಟಿಗೇಷನ್ ಅಲ್ಲಿ ಈಚೆ ಬರ್ತದಲ್ಲ, ಯಾರು ಹೌದ್ರಿ, ಈಗ ಅವ್ರು ಯಾರೋ ವ್ಯಕ್ತಿ ಇದಾರಲ್ಲ, ಅವ್ರು ಯಾರು ಅಂತ ಕಂಡುಹಿಡಿತೀವಿ. ಈಗ ಇದರಿಂದ ಷಡ್ಯಂತ್ರ ಏನಿದೆ ಅಂತ ಕಂಡುಹಿಡಿತೀವಿ. ಈಗ
ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತು, ಇನ್ನೊಂದು ಸರ್ಕಾರ ಮಾಡ್ತು ಅನ್ನೋದಲ್ಲ. ಧರ್ಮಸ್ಥಳದಲ್ಲಿ ಎಸ್ಐಟಿ ಯಾರ ಒತ್ತಡಕ್ಕೂ ಮಣಿಯಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಸದನದಲ್ಲಿ ಗೃಹ ಸಚಿವ ಉತ್ತರ ನೀಡಲಿದ್ದಾರೆ. ಪರಮೇಶ್ವರ್ ಉತ್ತರದಲ್ಲಿ ಎಲ್ಲವೂ ಹೊರಬರಲಿದೆ. ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬೇಕು. ಒಳ್ಳೆ ತನಿಖೆ ಮಾಡಿದ್ರಿಂದ ಯಾರಿಗೂ ಅನುಮಾನ ಇಲ್ಲ. ಜನರ ಮುಂದೆ ಸತ್ಯಾಂಶ ಇಡುತ್ತೇವೆ, ಅದು ಮುಖ್ಯ. ಪೊಲೀಸರು ಜವಾಬ್ದಾರಿಯುತವಾಗಿ ನಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಹೋಗೋದಿಲ್ಲ, ಸೋಮವಾರ ಉತ್ತರ ಕೊಡ್ತಾರೆ. ಆದ್ರೆ ನಮ್ಮ ಉದ್ದೇಶ ನಿಜಾಂಶ, ಸತ್ಯ ಹೊರಗೆ ಬರಬೇಕು. ಯಾವುದೇ ಆಪಾದನೆ ಇದ್ರೆ ಅದನ್ನ ಯಾವ ರೀತಿಯಾಗಿ ಅದಕ್ಕೆ ತನಿಖೆ ಆಗಬೇಕಾಗಿದೆ ಅದನ್ನೆಲ್ಲ ಅವ್ರು ಮಾಡಿದ್ದಾರೆ, ಮಾಡುತ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ಬೇಕು ಅಂತ ಕೂಡ ತೀರ್ಮಾನ ಮಾಡ್ತಾರೆ.